ಇನ್ನು ನಟಿ ನಿಧಿ ಅಗರ್ವಾಲ್ ಮೇಲೆ ಮುಗಿಬಿದ್ದಿರುವಂತಹ ಅಭಿಮಾನಿಗಳು ಹೈದರಾಬಾದ್ನಲ್ಲಿ ಸಾಂಗ್ ಲಾಂಚ್ ಇವೆಂಟ್ನಲ್ಲಿ ನಡೆದಿರುವಂತಹ ಘಟನೆ ಇದು. ದಿ ರಾಜಾ ಸಾಬ್ ಚಿತ್ರದ ಸಾಂಗ್ಸ್ ರಿಲೀಸ್ ವೇಳೆ ನಡೆದಿರುವಂತಹ ಘಟನೆ. ತೆಲುಗು ಸ್ಟಾರ್ ಪ್ರಭಾಸ್ ಮತ್ತು ನಿಧಿ ನಟನೆಯ ದಿ ರಾಜಾ ಸಾಬ್ ಸಿನಿಮಾದು ನಟಿ ನಿಧಿ ಅಗರ್ವಾಲ್ ಮೇಲೆ ಅಭಿಮಾನಿಗಳು ಮುಗಿದು ಬೀಳ್ತಾರೆ. ಅಭಿಮಾನಿಗಳಿಂದ ಪಾರಾಗೋಷ್ಟರಲ್ಲಿ ನಟಿ ನಿಧಿ ಫುಲ್ ಹೈರಾಣ ಆಗ್ಬಿಡುತ್ತೆ. ನೀವು ದೃಶ್ಯಾವಳಿಗಳಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ, ನೂಕುನುಗ್ಗಲಿದೆ. ಆ ಒಂದು ಜನರಿಂದ ಹೊರಗಡೆ ಬರೋದಕ್ಕೆ ಏನಂದ್ರೆ ಪರದಾಡ್ತಿದ್ದಾರೆ ಪಾಪ. ಯಾವಾಗ ಹುಡುಗರಿಂದ ಅಂದ್ರೆ ಅಭಿಮಾನಿಗಳಿಂದ ತಪ್ಪಿಸ್ಕೊಂಡು ಬಂದ್ಬಿಡ್ತೀನೋ ಅನ್ನುವಂತಹ ಆತಂಕ ಅವರಿಗೆ. ಅಲ್ಲಿ ನೋಡಿ ಅವರ ಮೈಯನ್ನು ಎಲ್ಲರೂ ಮುಟ್ತಾ ಇರುವಂಥದ್ದು. ಅವರನ್ನ ಅಲ್ಲಿರುವಂತಹ ಸೆಕ್ಯೂರಿಟಿ ಕರ್ಕೊಂಡು ಹೋಗಬೇಕು ಅಂತಂದ್ರೆ ಸುಸ್ತು. ಯಾವಾಗ ಅವ್ರ ಕಾರಲ್ಲೋ ಕೂತ್ಕೊಳ್ತಾರಲ್ಲ ಒಂದು ರೀತಿ ನಿಟ್ಟುಸಿದು ಬಿಟ್ಬಿಡ್ತಾರೆ. ಪ್ರಭಾಸ್ ಮತ್ತೆ ನಿಧಿ ನಟನೆಯ ಚಿತ್ರದ ಸಾಂಗ್ ಅನ್ನು ರಿಲೀಸ್ ಮಾಡುವಂತಹ ಸಂದರ್ಭದಲ್ಲಿ ನಡೆದಿರುವಂತಹ ಘಟನೆ ಇದು. ದಿ ರಾಜಾ ಸಾಬ್ ಚಿತ್ರದ ಸಾಂಗ್ ಹೈದರಾಬಾದಲ್ಲಿ ಸಾಂಗ್ ಲಾಂಚ್ ಇವೆಂಟ್ ಇತ್ತದು. ಆ ಸಂದರ್ಭದಲ್ಲಿ ಈ ರೀತಿಯಾದಂತಹ ಘಟನೆ ನಡೆದಿದೆ. ಹೈದರಾಬಾದಲ್ಲಿ ನಡೆದಿರುವಂತಹ ಇವೆಂಟ್ ಇದು. ದಿ ರಾಜಾ ಸಾಬ್ ಅನ್ನುವಂತಹ ಚಿತ್ರದ ಸಾಂಗ್ ರಿಲೀಸ್ ಸಂದರ್ಭದಲ್ಲಿ ಅಲ್ಲಿ ಚಿತ್ರದ ನಟ ನಟಿ ಇಬ್ಬರೂ ಸಹ ಬಂದಿರ್ತಾರೆ. ಪ್ರಭಾಸ್ ಮತ್ತು ನಟಿ ನಿಧಿ. ಆವಾಗ ಸಾಂಗ್ ರಿಲೀಸ್ ಆಗತ್ತೆ. ಅದಾದಮೇಲೆ ಹೊರಗಡೆ ಬರುವಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಅಭಿಮಾನಿಗಳು ಆ ನಟಿಯನ್ನು ಮುತ್ಕೊಂಡ್ಬಿಡ್ತಾರೆ. ಯಾವ ಮಟ್ಟಕ್ಕೆ ಅಂದರೆ ಅವರು ಹೊರಗಡೆ ಬರೋದಕ್ಕಾಗೋದಿಲ್ಲ. ಅಲ್ಲಿರುವಂತಹ ಅವರ ಬಾಡಿಗಾರ್ಡ್ಸ್ ಏನಿರ್ತಾರೆ ಅವ್ರನ್ನ ಹೊರಗಡೆ ಕರ್ಕೊಂಡ್ಬರೋಷ್ಟರಲ್ಲಿ ಸುಸ್ತು ಹೊಡೆದ್ಬಿಡ್ತಾರೆ. ವೇದಿಕೆಯಿಂದ ಹೊರಗಡೆ ಬಂದು ಕಾರಲ್ಲಿ ಕೂತ್ಕೊಳ್ಳೋಷ್ಟರಲ್ಲಿ ಅಲ್ಲಿರುವಂತಹ ಯುವಕರು ಅಭಿಮಾನಿಗಳು ಈ ಅಭಿಮಾನದ ಹುಚ್ಚಾಟ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಕಾರಣ ಏನು ಅಂದರೆ ಒಬ್ಬ ನಟಿಯಲ್ಲಿ ಹೋಗ್ತಾ ಇರುವಂಥದ್ದು, ನಟಿಯಾಗಿದ್ದರೂ ಸಹ ಅಲ್ಲಿ ಯಾರೇ ಆಗಿದ್ದರೂ ಒಬ್ಬ ಮಹಿಳೆ ಹೋಗ್ತಿದ್ದಾರೆ ಅಂತಂದರೆ ಆ ರೀತಿಯಾಗಿ ಅವರ ಮೈ ಮೇಲೆ ಬೀಳೋದಾಗಿರಲಿ ಅಥವಾ ಅವ್ರನ್ನ ಮುಟ್ಟೋದಾಗಿರಲಿ ಈ ರೀತಿಯಾದಂತಹ ಅಸಭ್ಯ ವರ್ತನೆ ಯಾರೂ ಮಾಡಬಾರ್ದು. ಆದರೆ ಆ ಒಂದು ಸಂದರ್ಭದಲ್ಲಿ ಅವರು ಕಾರ್ ಹತ್ತ ಬರುವಂತಹ ಸಂದರ್ಭದಲ್ಲಿ ಅವ್ರ ಜೊತೆ ಫೋಟೋ ತೆಗೆಸ್ಕೊಳ್ಳೋಕ್ಕಾಗಿರ್ಬೋದು ಅಥವಾ ಅವ್ರ ಹತ್ತಿರದಿಂದ ನೋಡಬೇಕು ಅನ್ನುವಂಥದ್ದಾಗಿರ್ಬೋದು, ಎಲ್ಲವೂ ಸಹ ಒಂದು ಕಡೆ. ಆದರೆ ಅಷ್ಟೊಂದು ಅನ್ಕಂಫರ್ಟ್ ಆಗುವಂತಹ ಸಂದರ್ಭದಲ್ಲೂ ಸಹ ಅವ್ರನ್ನ ಅಷ್ಟು ಮುತ್ಕೊಳ್ಳುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಅದಾದಮೇಲೆ ನೋಡಿ ಅವ್ರನ್ನ ಅವ್ರ ದೇಹವನ್ನು ಮುಟ್ಟುವಂತಹ ಕೆಲಸವನ್ನು ಮಾಡ್ತಾರೆ. ಅವ್ರನ್ನ ಏನಂದರೆ ಕಾರಲ್ಲಿ ತಂದು ಆ ಬಾಡಿಗಾರ್ಡ್ ತಂದು ಕೂರಿಸುವಷ್ಟರಲ್ಲಿ ಸುಸ್ತಾಗ್ಬಿಡುತ್ತೆ. ಅದಾದಮೇಲೆ ಅವರು ಕಾರಲ್ಲಿ ಕೂತ್ಕೊಂಡಂತಹ ಸಂದರ್ಭದಲ್ಲಿ ಅವ್ರ ರಿಯಾಕ್ಷನ್ ನೋಡಿ, ಅಂತೂ ಬಚಾವಾಗ್ಬಿಟ್ಟೆ ಅನ್ನೋ ರೀತಿಯ ರಿಯಾಕ್ಷನ್ ಅದು. ಇದು ನಡೆದಿರುವಂಥದ್ದು ಹೈದರಾಬಾದ್ನಲ್ಲಿ ಒಂದು ಈವೆಂಟ್ ಇರುತ್ತೆ, ಸಾಂಗ್ ರಿಲೀಸ್ ಈವೆಂಟ್. ಆ ಒಂದು ಈವೆಂಟ್ ಮುಗಿಸ್ಕೊಂಡು ಹೊರಡುವಂತಹ ಸಂದರ್ಭದಲ್ಲಿನ ದೃಶ್ಯಾವಳಿಗಳವು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.